ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮುಧೋಳ ಗ್ರಾಮ ಪಂಚಾಯಿತಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಚುನಾವಣಾ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಮುಧೋಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾಜ್ ಬಿ ಹುಸೇನ್ ಸಾಬ್ ಹಿರೇಮನಿ ಅವರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿದ್ದಾರೆ. ಅವರ ಜೊತೆ ಅವರ ಯಜಮಾನರಾದಂತಹ ಶ್ರೀಯುತ ಹುಸೇನ್ ಸಾಬ್ ಹಿರೇಮನಿ ಅವರು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ವಾರ್ಡ್ಗಳಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿ ಡೆವಲಪ್ಮೆಂಟ್ಗಳನ್ನ ಮಾಡಿದ್ರು, ಮತ್ತೆ ಇರುವಂತಹ ಸರ್ಕಾರದಿಂದ ಯಾವ ರೀತಿಯಾಗಿ ಫಂಡ್ಗಳನ್ನ ತಂದು ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊಂಡ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಮ್ಮ ತಮ್ಮ ಕಿರು ಪರಿಚಯ. ಅಮ್ಮ ತಮ್ಮ ಹೆಸರು, ತಾವು ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾವು ಏನಿದ್ರಿ ಅಮ್ಮ ಇವಾಗ? ನಾವು ಮೆಂಬರ್ ಇದ್ರಿ. ಓಕೆ. ಇವಾಗ 2.5 ವರ್ಷ ಮೆಂಬರ್. ಅಮ್ಮ ತಮ್ಮ ಹೆಸರು ರೀ? ಮಮತಾಜ್ ಬಿ ಹುಸೇನ್ ಸಾಬ್. ಮಮತಾಜ್ ಬಿ ಹುಸೇನ್ ಸಾಬ್ ಹಿರೇಮನಿ. ಸರ್, ಈಗ ತಾವು ಮುಧೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರಿ ಅಮ್ಮ? ಅಧ್ಯಕ್ಷ. ಸರಿ, ಮಾತಾಡ್ತಾರ ನಿಮ್ಮ ಯಜಮಾನ್ ಮಾತಾಡ್ತಾರೆ? ನಮ್ಮ ಯಜಮಾನ್ರ. ಸರಿ ಅಮ್ಮ. ಹೆಸರು ಹುಸೇನ್ ಸಾಬ್ ಅಂತ್ರಿ. ಓಕೆ. ಆದ ನಂತರ ಮಮತಾಜ್ ಬಿ ಹುಸೇನ್ ಸಾಬ್ ಹಿರೇಮನಿ ನಮ್ಮ ಧರ್ಮಪತ್ನಿಯವರು ಅಧ್ಯಕ್ಷರಿದ್ದಾರೆ. ಓಕೆ. ಆದ ಕಾರಣಕ್ಕಾಗಿ ನಾನು ಅವರು ಮಾತಾಡಕ್ಕೆ ಆಗದೇ ಇರುವಂತ ಕಾರಣಕ್ಕೆ ನಾವು ಮಾತಾಡ್ತಾ ಇದ್ದೇವೆ. ಪರವಾಗಿಲ್ಲ ಸರ್. ಏನು ಸರ್, ಸರ್ಗೆ ನಾನು ವಿಷಯಕ್ಕೆ ಬರೋದಾದ್ರೆ ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭವಾಯಿತು ಸರ್? ಸರ್, ನಮ್ದು ಮೊಟ್ಟ ಮೊದಲ ಬುನಾದಿ ನಿದ್ದಾನ ನಮ್ದು ಕಾಂಗ್ರೆಸ್. ಯಾವುದೇ ಕಾರಣಕ್ಕೂ ನಾವು ಇಲ್ಲಿವರೆಗಾದ್ರೂ ಹಿಂದ ನಮ್ಮ ಅಜ್ಜ ಮುತ್ತಿನ ಕಾಲ ಇದ್ದನೋ ಕಾಂಗ್ರೆಸ್, ಈಗಾದ್ರೂ ಕಾಂಗ್ರೆಸ್. ಆದ್ರ ಕಾಂಗ್ರೆಸ್ನೊಳಗ ನಾವು ಬೆಳ್ಕೊಂತನ ಬಂದಿದೀವ್ರಿ. ನಾವು ಕಾಂಗ್ರೆಸ್ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಎಲ್ಲಿ ತಗಲಿಲ್ಲ. ಈಗ ತಾವು ಕಾಂಗ್ರೆಸ್ ಪಕ್ಷದ ಬೆಂಬಲಿತವಾಗಿ ಈಗ ಗ್ರಾಮ ಪಂಚಾಯತ್ ಸಮ ಧರ್ಮಪತ್ನಿಯವರು ಸದಸ್ಯ. ಹೌದು ಸರ್, ಹೌದು ಸರ್. ಏನೇ ಇದ್ರು ನಮ್ ಕಾಂಗ್ರೆಸ್ ಬೆಂಬಲನೆ. ನಾವು ಆರಿಸಿ ಬರ್ಬೇಕಾರ ಕಾರಣನು ಕಾಂಗ್ರೆಸ್ನೇ. ಈಗ ನಾವು ನಮ್ ಜನರ ಬೆಂಬಲ ಇದ್ದ ಬರ್ಬೇಕ ಕಾರಣ ಕಾಂಗ್ರೆಸ್. ಟೋಟಲಿ ಕಾಂಗ್ರೆಸ್. ಹೌದು ಸರ್. ಸರಿ ಸರ್. ಸರ್, ಈಗ ತಾವು ಕಾಂಗ್ರೆಸ್ ಪಕ್ಷದ ತಮ್ಮ ಧರ್ಮಪತ್ನಿಯವರು ಬೆಂಬಲಿಸಿದ ಸದಸ್ಯರು. ಹೌದು ಸರ್. ಸರಿ ಸರ್, ಈಗ ತಮ್ಮ ಧರ್ಮಪತ್ನಿಯವರು ಚುನಾವಣಾ ಸಂದರ್ಭದಲ್ಲಿ ಸರ್ ತಾವು ಪ್ರಚಾರ ಮಾಡ್ತಾ ಇರ್ತೀವಿ. ಹೌದು ಸರ್. ಸರ್, ಜನರಿಗೆ ಇಲ್ಲ ನಾವು ತಾವೇನಾದ್ರೂ ನಮ್ಮ ಧರ್ಮಪತ್ನಿಯವರಿಗೆ ತಾವು ಆಯ್ಕೆ ಮಾಡಿಕೊಟ್ರಿ, ನಾವು ಇಂಥ ಕೆಲಸ ಕಾರ್ಯ ಮಾಡಿಸಿಕೊಡ್ತೀವಿ ಅಂತ ತಾವು ಭರವಸೆ ಕೊಟ್ಟಿರ್ತೀರಿ. ಅದ್ ಯಾವ ರೀತಿ ಭರವಸೆ ಕೊಟ್ಟಿದ್ರಿ? ಆ ಭರವಸೆಗಳಿಗೆ ತಾವು ಎಷ್ಟು ಪರ್ಸೆಂಟ್ ಈಗ ಜನರಿಗೆ ಈಡೇರಿಸಿರಿ ಸರ್? ಸರ, ಈಗ ಮೊದಲಾಗ ಹಿಂದಲ ಮೆಂಬರ್ ಇದ್ದಾಗ ಅರ್ಧ ಮಾಡ್ಸಿದಾರ ಸರ್. ಓಕೆ. ಅದು ಏನೈತಂದ್ರ ಅರ್ಕಳಿ ಆಗಿತ್ತು ಸರ್. ಅರ್ಕಳಿ ಆದ್ಮೇಲೆ ನಾವ್ ಬಂದ್ಮೇಲೆ ಅದನ್ನೆಲ್ಲ ಪೂರ್ಣಗೊಳಿಸಿವಿ ಸರ್. ಆದ್ರ ಇರ್ಬೋದ್ರಿ, 1-2 ಎಲ್ಲಾರ ಇರುತ್ತ, ಆದ್ರ ಪೂರ್ಣ ಅಂತರೂ ಆಗಕ್ ಆಗಲ್ಲ. ಯಾಕಂದ್ರಿ ಈಗ ಜನರಿಗೆ ಈಗ ಎಷ್ಟ್ ಮಾಡಿದ್ರು ಕಮ್ಮ, ಊರ್ ಏನ್ ಮಾಡಿದ್ರು ಕಮ್ಮ ರೀ. ಆದ್ರ ನಾನು ಪೂರಾ ಮಾಡಿನ ಅಂತೇಳಿ ನಾನು ಹೇಳ್ಕೊಳಕ್ ನನಗ ಇದಾಗಲ್ಲ ಸರ್. 75% ಕೆಲಸ ಮಾಡಿ. ಓಕೆ ಸರ್. ಇವತ್ತ ₹1 ನಾ 12 ಅಣ ಭಾಗ ಆಗಿರ್ಬಹುದು, 4 ಅಣೆ ಭಾಗ ಉಳಿದಿರ್ಬಹುದು. ಆ ನಂತರ ಎಲ್ಲಾ ನನಗ ಮೆಂಬರು 17 ಮಂದಿ ಮೆಂಬರು ನನಗ ಸವಲತ್ತಿದೆ. ಅವ್ರ ಮುಖಾಂತರ ನಾವು ಕೆಲಸ ಮಾಡಿದ್ದೇವೆ. ನನಗೆ ಯಾವುದೇ ಕಾರಣಕ್ಕೂ ಮೆಂಬರ್ ನಿಂದ ನಮ್ಗೆ ಯಾವ್ದು ತೊಂದರೆ ಇಲ್ಲ. ಟೋಟಲ್ ನೀವು 17 ಜನ. 18 ಜನ 17 ಜನ ಮೆಂಬರ್ಸ್, ಅಧ್ಯಕ್ಷರು 18 ಜನ ಸರ್. ಮೇಲಾದಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು, PDO ಸರ್, ನಮ್ಮ ಸಿಬ್ಬಂದಿ ಅವರು ಎಲ್ಲಾರು ಸೇರೆ ನಾವು ಊರಿಗೆ ಅಭಿವೃದ್ಧಿ ಮಾಡಾಕ ನಾವು ಇದನ್ನ ಮಾಡಿದ್ದೇವೆ ಸರ್. ಆ ನಂತರ ಕುಡಿಯ ನೀರಿನ ಆಗಲಿ, ಆ ನಂತರ ಸ್ವಚ್ಛತೆ ಆಗಲಿ, ಬೀದಿ ದೀಪ ಆಗಲಿ, ಯಾವುದೇ ಕಾರಣಕ್ಕೂ ಯಾವ್ದು ತೊಂದರೆ ಇಲ್ಲ. ಆ ನಂತರ ನಮ್ಮ ಸಾಹೇಬರು ಬಂದ ಮೇಲೆ, ನಮ್ಮ ರಾಯರೆಡ್ಡಿ ಅಭಿವೃದ್ಧಿ ರಾಯರೆಡ್ಡಿ ಸಾಹೇಬರು ಬಂದ ಮೇಲೆ ಊರಿನ ಕೆಲಸ, ರೋಡ್ ಕೆಲಸ, ಎಲ್ಲ ಅಭಿವೃದ್ಧಿ ಕೆಲಸ ತುಂಬಾ ಆಗಿದ್ದಾವೆ. ನಮ್ಮ ಸಾಹೇಬರಿಗೆ ಕೋಟಿ ಧನ್ಯವಾದಗಳ ನಾವು ಹೇಳ್ಬೇಕು. ಯಾಕಂತಂದ್ರೆ ನಮ್ ಸಾಹೇಬ್ರಂದ್ರ ನಮ್ಗ ಬಹಳ ಇಷ್ಟ. ಅವ್ರ ಆದ್ಮೇಲೆ ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಮಾಡ್ಸ್ಯಾರ.
ಹಿಂದ ಅವ್ರು ಹಿಂದಲ್ ಪೀಡಿದ್ದಾಗೂ ಅವ್ರ ಆಗೈತಿ CC ರೋಡು ಇವೆಲ್ಲ ಊರ ಕಾಮಗಾರಿ ಏನೋ ಕಾಲೇಜು ಆನಂತರ ನಮ್ಮೂರಿಗೆ ಇದಿದ್ದಿಲ್ರಿ ಏನ್ರಿ ನಮ್ಮ ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದ್ದಿಲ್ಲ ಕಾಲೇಜ್ ಇದ್ದಿಲ್ಲ ಅದನ್ನು ಮಾಡಿಕೊಟ್ಟಾರ ಹೈಸ್ಕೂಲ್ ಮಾಡಿಕೊಟ್ಟಾರ ಏನ್ರಿ ಎಲ್ಲಾ ಊರ ಅಭಿವೃದ್ಧಿಗೆಲ್ಲ ಈ ಸದ್ಯ ಸ್ಟಾರ್ಟ್ ಆಗಿದಾವ್ರಿ ಏನಾಗಿದಾವ ಅಂದ್ರೆ ದವಾಖಾನಿ ಅವು ಇವು ಈ ಕೆಲಸ ಅಂತೂ ಜಗ್ ಆಗಿದಾವ್ರಿ ನಮ್ ಸಾಯವ್ರಿಗೆ ನಮ್ಗೆ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ ಇರುವಂತ ಶಾಸಕರಿಂದ ಒಳ್ಳೆ ಕೆಲಸ ಹೌದೌದು ನಮ್ ಶಾಸಕರಿದ್ದ ನಮ್ಗ ಒಳ್ಳೆ ಕೆಲಸ ಆಗಿದೆ ಒಳ್ಳೆ ಕೆಲಸ ಆಗ್ತದೆ ಈ ಮುಂದಾದ್ರೂ ಅವ್ರು ಫೀಲ್ಡ್ ಮುಗಿಯೋವರೆಗೂ ಇನ್ನ ಕೆಲಸ ಮಾಡೋ ಬಾಳ ಇದಾವ್ರಿ ಅವ್ರು ಮಾಡಿ ಕೊಡ್ತೀನಿ ಅಂತೇಳಿ ಭರವಸೆನೂ ತಗೊಂಡಾರ್ರಿ ಈಗ ಆಗಿರೋವು 8ನೇ ಭಾಗ ಇನ್ನು ಉಳಿದಿರೋದು 8ನೇ ಭಾಗ ಅವ್ರು ಅವಧಿ ಒಳಗ ಪೂರ್ತಿ ಮಾಡಿ ಕೊಡ್ತೀನಿ ಅಂತ ನಮ್ ಸಾಹೇಬ್ರು ಭರವಸೆನೂ ಕೊಟ್ಟಾರ್ರಿ ಇನ್ನು ಬೇರೆ ಬೇರೆ ಕೆಲಸ ಬೇರೆ ಬೇರೆ ಕೆಲಸ ಆದ್ರೂ ಮಾಡಿ ಕೊಡ್ತೀನಿ ಅಂತಾನೆ ಹೇಳ್ಯಾರ್ರಿ ಆದ್ರೆ ಯಾವ್ದೇ ಕಾರಣಕ್ಕೂ ಊರಿಗೆ ಅಭಿವೃದ್ಧಿಗಾಗಿ ಅವ್ರು ಯಾವ್ದೇ ಕೆಲಸಗಳು ನಿಲ್ಲಿಸಿಲ್ಲ ಇನ್ನ ಹೆಚ್ಚಿಂದ ಎಷ್ಟ್ ಬೇಕಾದ್ರೆ ಕೇಳ್ರಿ ಅದಕ್ಕೆ ನಾನು ಚಿನ್ನಋಣಿಯಾಗಿದ್ದೇನೆ ನಾನು ಮಾಡಿಸ್ಕೊಡ್ತಿದ್ದೇನೆ ಅಂತ ಹೇಳಿನೂ ಹೇಳಿದಾರೆ ಸರ್ ಈಗ ತಾವ್ ಹೇಳ್ತಾ ಇದ್ರಿ ಶಾಸಕರು ಒಂದು ಒಳ್ಳೆ ಸಹಕಾರ ಕೊಟ್ಟು ತಮ್ಮ ಗ್ರಾಮವನ್ನು ಡೆವಲಪ್ಮೆಂಟ್ ಮಾಡೋದು ಸರಿ ಸರ್ ಈಗ ತಾವು ತಮ್ಮ ಧರ್ಮಪತ್ನಿಯವರು ಅಧ್ಯಕ್ಷರಾದ್ಮೇಲೆ ಸರ್ ಮೊಟ್ಟ ಮೊದಲಿಗೆ ತಾವು ಯಾವ ಕೆಲಸಗಳು ಮಾಡಿಸಿದ್ರಿ ಸರ್? ಸರ್ ನಾವು ಮೊಟ್ಟ ಮೊದಲಂದ್ರ ಇವು ಅಂತವ್ ಕಾಮಗಾರಿ ಬರ್ತೀವಿ ಸರ್. ಆನಂತರ ರೋಡ್ ಮೇಲೆ ಸಿಸಿ ಹಾಕವು, ಚರಂಡಿ ಮೇಲೆ ಸಿಸಿ ಹಾಕವು, ಆ ನಂತರ ಇಲ್ಲೇ ಕಂಪೌಂಡ್ ಕಟ್ಸಿದ್ವಿ ಸರ್. ನೆಕ್ಸ್ಟ್ ಅಲ್ಲೇ ಶೌಚಾಲಯ, ಸಾಲಿ ಒಳಗ್ ಶೌಚಾಲಯ ಮಾಡ್ಸಿವ್ರಿ. ಆನಂತರ ಮತ್ತೆ ರೋಡ್ ಅವ್ರ ಕಾಂಟ್ರಾಕ್ಟರ್ ಬಂದ ರೋಡ್ ಎಲ್ಲಾ ನಿಂತು ಎಲ್ಲಾ ಸರಿಯಾಗಿ ಡೆವಲಪ್ಮೆಂಟ್ ಮಾಡ್ಸಿದೇವ್ ಸರ್. ಏನ್ರಿ ಆನಂತರ ಈಗ ಏನೈತ್ರಿ, ಈ ಮುಂದ ಚಲವಣಿ ಇನ್ನ ಐತ್ರಿ. ನಮ್ಮ ಅವಧಿ ಒಳಗ ನಮ್ಗ ಪೂರಾ ಇದನ್ನ ಮಾಡಕ್ಕಾಗಲ್ಲ. ಒಟ್ಟು ನನ್ಗೆ ಎಷ್ಟು ಸಾಧ್ಯ ಆಗತ್ತ ಅಷ್ಟು ನಾವ್ ಮಾಡ್ಕೊಡ್ತೀವಿ. ಇನ್ನು ಎಷ್ಟು ತಮ್ಮ ಪೀಳಿಗೆ ಇರೋರು ಎಷ್ಟು ಸಾಧ್ಯ ಎಲ್ಲಾ ನಾವು 18 ಮಂದಿ ಸೇರಿಸಿ ಮಾಡಿಕೊಡ್ತೀವಿ ಸರ್. ನಾವು ಆನಂತರ ನಂದು ಆ ಪಕ್ಷ ಈ ಪಕ್ಷ ಅದು ಎಲ್ಲಾ ಇಲ್ರಿ. ನಾವು ಪಂಚಾಯತಿ ಒಳಗ ಸೇರಿದ ಮೇಲೆ ಎಲ್ಲದು ಒಂದೇ ಪಕ್ಷ. ಹೊರಗಡೆ ಏನ್ರು ಪಕ್ಷ, ಹೊರಗಾದ್ಮೇಲೆ ಅದೇ ಪಕ್ಷ ಪಾಂಗಡ ಅದು ಹೊರ ಮೇಲೆ, ನಾವ್ ಒಳಗ್ ಕಾಲಿಟ್ಟ ಮೇಲೆ ನಮ್ದು ಎಲ್ಲದು ಒಂದೇ ಪಕ್ಷ. ಊರನ್ನ ಡೆವಲಪ್ ಮಾಡಲಿ ಒಂದೇ ಪಕ್ಷ ಸರ್. 17 ಮಂದಿ ಮೆಂಬರ್ ಸರ್, ಅಧ್ಯಕ್ಷರು 18 ಮಂದಿ ಸೇರಿ ಎಲ್ಲಾ ನನಗೆ ಮೆಂಬರ್ ಸವಲತ್ತು ಕೊಟ್ಟಿದ್ದಾರೆ, ಎಲ್ಲಾ ಸಲಹೆ ಕೊಟ್ಟಿದ್ದಾರೆ. ಅವ್ರಲಿದ್ದ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ, ಎಲ್ಲಾರು ಸೇರೇ ಮಾಡಿದೇವಿ ಸರ್. ಸರಿ ಸರ್. ಸರ್ ಹಾಗಾದ್ರೆ ಈಗ ತಾವು ಕೂಡ ಒಂದು ಕಾಂಗ್ರೆಸ್ ಪಕ್ಷ ಬೆಂಬಲಿತ ಸದಸ್ಯರು ಸರ್. ಈಗ 2 ರಿಂದ 3 ವರ್ಷದಿಂದ ಈಗ ಪಂಚ ಗ್ಯಾರಂಟಿ ಒಂದು 5 ಯೋಜನೆ ಕೊಡ್ತಾ ಇದ್ದಾರೆ ಸರ್. ಈ ಯೋಜನೆಯಿಂದ ಸರ್ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್? ಅಲ್ಲ ಸರ್, ಜನರಿಗೆ ಎಷ್ಟು ಅನುಕೂಲ ಆಗಿದೆ ಅಂದ್ರ, ಈಗ ಬಸ್ ಪಾಸ್ ಫ್ರೀ, ಕರೆಂಟ್ ಫ್ರೀ, ಆ ನಂತರ ಮತ್ ಹೊಳ್ಳೆ ಅವರು ವಿಧಿಯರಿಗೆ ಅವ್ರಿಗೆ 3,000 ರೂಪಾಯಿ ಅದು ಬರುತ್ತೆ, ಅದು ಫ್ರೀ. ರೇಷನ್ ಫ್ರೀ. ಇಷ್ಟೆಲ್ಲಾ ಗ್ಯಾರಂಟಿ ಕೊಟ್ಟಿವಲ್ರಿ, ಮತ್ತೆ ಇನ್ನ ಏನ್ ಕೊಡ್ಬೇಕು ಹೇಳ್ರಿ. ಅದಕ್ಕಾಗಿ ನಮ್ ಸಾಹೇಬ್ರ ಇನ್ನ ಹೋರಾಡ್ತಾ ಇದಾರೆ. ಯಾವುದೇ ಕಾರಣಕ್ಕೂ ನನಗೆ ಇಷ್ಟು ನನಗೆ ಬೇಕು, ನಾನು ಅಭಿವೃದ್ಧಿ ಮಾಡ್ಲೇಬೇಕು ನಮ್ಮ ತಾಲೂಕ್ನ್ಯಾಗ. ನಾನು ಇನ್ನ ಮುಂದಾದ್ರ ನಾನು ಫೀಡ್ ಮುಗಿಯೋವರೆಗೆ ನಾನು ಮಾತು ಕೊಟ್ಟಿದ್ದೇನೆ, ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ. ನನಗೆ ಇನ್ನ ಬೇಕಂತೇಳಿ ಹೋರಾಡಿ ಇನ್ನಾದ್ರೂ ನಮ್ ಸಾಹೇಬ್ರಿಗೆ ಕೆಲಸ ತರ್ತಾರೆ. ಸರಿ ಸರ್. ಈಗ ತಾವ್ ಹೇಳ್ತಾ ಇದ್ರಿ ಗ್ಯಾರಂಟಿ ವಿಷಯದಲ್ಲಿ ಒಂದು ಒಳ್ಳೆ ಅನುಕೂಲ ಆಗ್ತಾ ಇದೆ ಗ್ಯಾರಂಟಿಯಲ್ಲಿ ಅಂತ ಹೇಳ್ತಾ ಇದ್ದೀವಿ ಸರ್. ಇನ್ನು ನಾನು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಿದ್ದೀನಿ ಸರ್. ಇನ್ನು ಸರ್ ನಾವು ನೋಡುವಂತ ಸಂದರ್ಭದಲ್ಲಿ ಸರ್ ಒಂದು ವಿಷಯ ನಮಗೆ ಕೇಳ್ಪಟ್ಟಿದ್ದೀವಿ, ಒಂದು ಇಲ್ಲ ಸರ್ ನೀರಿನ ವ್ಯವಸ್ಥೆ ಒಂಚೂರು ಅಸ್ತವ್ಯಸ್ತ ಆಗ್ತಾ ಇದೆ ಇಲ್ಲ ಸರ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇಲ್ಲ ಸರ್, ನೀರಿನ ವ್ಯವಸ್ಥೆ ಅಂದ್ರೆ ಸರ್, ಮೊನ್ನೆ ನಮ್ಮ 18 ಮಂದಿ ಒಳಗ ನಮ್ಮ ಅವಧಿ ಒಳಗರ ಸರ್ 6 ಬೋರ್ ಹಾಕ್ಸಿಕೊಟ್ಟಿದ್ದೇವೆ ಸರ್. ಸಾಹೇಬ್ರು ಹೇಳಿದಾರ 6 ಬೋರ್ ಹಾಕ್ಸಿದ್ದೇವೆ. 6 ಬೋರ್ ಒಳಗ 1 ಬೋರ್ ಫೇಲ್ ಆಗಿದೆ. ಆ 5 ಬೋರ್ ನೀರ್ ಕಿತ್ತವ್ರು. ಯಾವುದೇ ಕಾರಣಕ್ಕೂ ಮೊದಲದ ಗ್ರಾಮದೊಳಗೆ ನೀರಿಂದ ಯಾವುದೇ ಕಾರಣಕ್ಕೂ ಸವಲತ್ತು ಕರೆಕ್ಟ್ ಇದೆ, ಯಾವುದೇ ಕಾರಣಕ್ಕೂ ಸವಲತ್ತು ಇಲ್ಲ ಅಂತ ಇಲ್ಲ. ನೀರಿನ ಸಲುವಾಗಿ ಯಾವುದೇ ಕೊರತೆ ಇಲ್ಲ ಸರ್. ಕರೆಕ್ಟ್ ವಾರ್ಡ್ ವೈಸ್ 3 ದಿನಕ್ಕೊಮ್ಮೆ ನೀರ್ ಬರ್ತದೆ ಸರ್. ನೀರಿನ ಕೊರತೆ ಇಲ್ಲ, ಲೈಟಿನ ಕೊರತೆ ಇಲ್ಲ, ಯಾವ್ಯಾವ್ದು ಕೊರತೆ ಇಲ್ಲ. ಅದು ಶಿಕ್ಷಣ ಆಗಿರ್ಬೋದು, ಮಕ್ಕಳಿಗೆ ಒಟ್ಟ ಯಾವ್ದೇ ಆಗಿರ್ಬೇಕು, ಒಟ್ಟ ಸಾಲಿದ್ ಬಂತು, ಎಲ್ಲಾ ಬಂತ್ ಸರ. ಶಾಲೆ ಒಳಗೆ ನಮ್ ಪಂಚಾಯತ್ ಏನ್ ಸವಲತ್ತು ಬೇಕೋ ಅವ್ರಿಗೆ ನಾವು ಸಹಾಯ ಮಾಡಿದ್ದೇವೆ ಸರ್. ಹೀಗಾಗಿ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿ ಇಲ್ಲ. ಹೌದೌದು ಸರ್.
ಸರಿ ಸರ್. ಸರ್ ಈಗ ಕೊನೆಯದಾಗಿ ಸರಿ ಮತ್ತೆ ಈಗ ತಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಸರ್. ಸರಿ, ಚುನಾವಣೆ ಮತ್ತೆ ತಾವಾಗಿರ್ಬೋದು ತಮ್ಮ ಧರ್ಮ ಪತ್ನಿಯರು ಸ್ಪರ್ಧೆ ಮಾಡಬಹುದಾ? ಅಲ್ಲ ಸರ್, ಈಗ ಒಮ್ಮೆ ಇದು ಆಗೋದು ಕಷ್ಟ ಐತಿ. ನೆಕ್ಸ್ಟ್ ಬರೋದೂನು ಏನೋ ದೇವ್ರ ಅನುಗ್ರಹ, ಜನರ ಬೆಂಬಲ. ಜನರ ಬೆಂಬಲ ಇದ್ರೆ ಬಂದ್ರು ಬರ್ಬೋದು. ಏನ್ ಸರ್? ಜನ ಅಭಿಪ್ರಾಯ ಹೌದು, ಪಟ್ರೆ ತಾವು ಮತ್ತೆ ಹೌದು ಸ್ಪರ್ಧೆ ಹೌದು ಮಾಡಬಹುದು. ಹೌದು ಸರ್, ಹೌದು ಸರ್. ಸರಿ ಸರ್. ಸರ್ ಈಗ ಕೊನೆಯದಾಗಿ ಸರ್, ಈಗ ತಮಗೆ ಜನ ಮತ ಹಾಕಿ ವೋಟ್ ಹಾಕಿ ಕೊಟ್ಟಿರಂತ ಜನರಿಗೆ ಹೌದು. ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವ್ರಿಗೆ ನಾ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ನಮ್ಗೆ ಯಾವ್ದೇ ಕಾರಣಕ್ಕೂ ನಮ್ ಪಕ್ಷದಿಂದ ನಮ್ಗೆ ಯಾವ್ದು ಕೊರತೆ ಮಾಡಿಲ್ಲ. ಓಕೆ. ನಮ್ ಸಾಹೇಬ್ರ ನಮ್ ಹಿಂಗ ಐತ್ರಿ ಸರ್ ಅಂತ, ಆಯ್ತಪ್ಪ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಏನ್ ಬೇಕು ಹೇಳಿ ನಾವು ಇರೋವರೆಗೆ ನಾ ಡೆವಲಪ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ. ಹೀಗಾಗಿ ತಾವು ಪಕ್ಷಕ್ಕೆ ಧನ್ಯವಾದ ಹೇಳ್ತೀನಿ. ಹೌದು ಸರ್. ಸರಿ ಸರ್. ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ತೆ ಸರ್.